ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಈ ಹಿಂದಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಮತ್ತು ಟಿಎಂಸಿಯ ನಡುವೆ ಈ ಮರ್ಜರ್ ಮಾತುಕತೆ ನಡೀತಾ ಇದೆ, ವಿಲೀನದ ಬಗ್ಗೆ ಚರ್ಚೆ ಶುರುವಾಗಿದೆ ಅಂತ ನಿಮಗೆ ಹೇಳಿದ್ದೆ. ಈಗ ಇದು ಹೊಸ ರೂಪವನ್ನು ಪಡೆದುಕೊಂಡಿದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಮಹಾರಾಷ್ಟ್ರದ ಉದ್ಧವ್ ಬಣದ ಸಂಜಯ್ ರಾವತ್ ಇದಾರಲ್ಲ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇವಲ ಟಿಎಂಸಿ ಮಾತ್ರ ಅಲ್ಲ, ಇವತ್ತು ಕಾಂಗ್ರೆಸ್ ಜೊತೆಗೆ ಒಡಿಶಾ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನಿಂದ ಹೊರಹೋದಂತಹ ರಾಜಕೀಯ ನಾಯಕರುಗಳು ಮತ್ತೆ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಬೇಕು, ಅಂದ್ರೆ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಆಗ್ಬಿಟ್ಟು ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸುವಂತಹ ಕೆಲಸ ಈ ದೇಶದಲ್ಲಿ ಆಗಬೇಕು ಅಂತ ಒಂದು ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಂಜಯ್ ರಾವತ್ ಬಾಯಲ್ಲಿ ಸುಮ್ಮನೆ ಬಂದಂತಹ ಮಾತಲ್ಲ, ಅದೆಲ್ಲೊಂದು ಕಡೆಯಲ್ಲಿ ಚರ್ಚೆ ಆಗಿದೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಆ ವಿಚಾರ ಓಡಾಡ್ತಾ ಇರುವಂತಹ ಕಾರಣದಿಂದಾಗಿ ಅದನ್ನ ಸಂಜಯ್ ರಾವತ್ ಮಾಧ್ಯಮದ ಮುಂದೆ ಹೇಳಿದಾರಷ್ಟೇ. ಅಂದ್ರೆ ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿಯವರೇ ಕಾಂಗ್ರೆಸ್ ನೇತೃತ್ವವನ್ನು ಪುನಃ ವಹಿಸಿಕೊಂಡು ಇಡೀ ಕಾಂಗ್ರೆಸ್ಗೆ ಪುನಶ್ಚೇತನವನ್ನ ಕೊಡೋದಕ್ಕೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಯತ್ನ ಆರಂಭವಾಗ್ಲಿಕ್ಕಿದೆ. ಕಾಂಗ್ರೆಸ್ ಆ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದೆ, ಅದಕ್ಕೆ ಬೇಕಾದಂತಹ ರಣತಂತ್ರಗಳಾಗಿದ್ದಾವೆ ಎನ್ನುವಂತಹ ಸುದ್ದಿ ಇದೆ. ಅಂದ್ರೆ ಈಗ ಮಮತಾ ಬ್ಯಾನರ್ಜಿಗೆ ಆಫರ್ ಕೊಟ್ರಲ್ಲ, ಅದೇ ರೀತಿಯಾಗಿ ಶರದ್ ಪವಾರ್, ಕೆ.ಸಿ. ಚಂದ್ರಶೇಖರ್ ರಾವ್, ನವೀನ್ ಪಟ್ನಾಯಕ್, ವೈ.ಎಸ್. ಜಗನ್ಮೋಹನ್ ರೆಡ್ಡಿ ಇವರೆಲ್ಲರಿಗೂ ಕೂಡ ಆಫರ್ ಕೊಡೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಇವರೆಲ್ಲರನ್ನ ಕಾಂಗ್ರೆಸ್ಗೆ ತೆಗೆದುಕೊಂಡು ಆ ಪಕ್ಷಗಳನ್ನ ಕಾಂಗ್ರೆಸ್ನಲ್ಲಿ ಮರ್ಜರ್ ಮಾಡಿಕೊಂಡು ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಸ್ಟ್ರೆಂತ್ ಅನ್ನ ಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಒಂದು ಪ್ಲಾನ್ ಅನ್ನ ರೂಪಿಸಿದೆ ಅಂತ ಈಗ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಈ ಬೆಳವಣಿಗೆಯನ್ನ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇರುವಂತಹ ಬಿಜೆಪಿ ಇದೆಯಲ್ಲ, ಸಖತ್ ಎಂಜಾಯ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಅವರಿಗೆ ಬಯಸದೆ ಲಾಡು ಬಂದು ಬಾಯಿಗೆ ಬೀಳ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ರಾಜಕೀಯ ವಿಚಾರ ಇದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದು ಕಾರ್ಯಸಾಧು ಆಗುತ್ತಾ ಅಥವಾ ಕೇವಲ ಚರ್ಚೆಗೆ ಸೀಮಿತವಾಗುತ್ತಾ? ಒಂದು ವೇಳೆ ಕಾಂಗ್ರೆಸ್ ಏನಾದ್ರೂ ಇದರಲ್ಲಿ ಯಶಸ್ವಿ ಆಗಿದ್ದೆ ಆದ್ರೆ ಇದರ ಪರಿಣಾಮ ಏನಾಗುತ್ತೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಕಾಂಗ್ರೆಸ್ ಸ್ವಲ್ಪ ಹುಮ್ಮಸ್ಸಿನಲ್ಲಿದೆ. ಅವರಿಗೆ ಅನ್ನಿಸ್ತಾ ಇದೆ, ನಾವಿನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿದ್ದೆ ಆದ್ರೆ ಪಕ್ಷ ಮತ್ತೆ ಚೇತರಿಸಿಕೊಳ್ಳುತ್ತೆ. 2029ಕ್ಕೆ ನಾವು ರೆಡಿ ಆಗಬಹುದು, ಒಂದು 150ರಿಂದ 160 ಸೀಟ್ ಗೆದ್ದಿದ್ದೆ ಆದ್ರೆ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಈ ರಾಹುಲ್ ಗಾಂಧಿ ಅವರಿಗೆ ಕಿವಿ ತುಂಬುತ್ತಾರಲ್ಲ ಆ ನಾಯಕರು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಈ ರೀತಿಯಾದಂತಹ ಭಾವನೆ ಬರೋದಕ್ಕೊಂದು ಕಾರಣ ಇದೆ. ಅವರು ಕೇರಳದಲ್ಲಿ ಅಧಿಕಾರವನ್ನ ಹಿಡಿದ್ರು, ಪಕ್ಕದ ತಮಿಳುನಾಡಿನಲ್ಲಿ ಟಿವಿಕೆಯ ಸಂಘ ಸಿಕ್ಕಿದೆ. ಟಿವಿಕೆ ಹೇಳ್ತಾ ಇದೆ, ರಾಷ್ಟ್ರ ರಾಜಕಾರಣದ ಸುದ್ದಿಗೆ ನಾವು ಬರೋದಿಲ್ಲ, ನಮ್ಮದೇನೇ ಇದ್ರು ಕೂಡ ತಮಿಳುನಾಡು ಅಷ್ಟೇ, ರಾಷ್ಟ್ರ ಮಟ್ಟದಲ್ಲಿ ಪೂರ್ಣ ಬೆಂಬಲ ಕಾಂಗ್ರೆಸ್ಗೆ ಅಂತ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ತನಗಿದ್ದಂತಹ ರಾಜ್ಯಸಭಾ ಸದಸ್ಯತ್ವ ಸ್ಥಾನವನ್ನ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿಗೆ ಬಿಟ್ಟುಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಜೊತೆಗೆ ಕಾಂಗ್ರೆಸ್ ಸೇರ್ಕೊಂಡಿರುವಂತಹದ್ದು ಸಹಜವಾಗಿ ಕಾಂಗ್ರೆಸ್ಗೆ ದೊಡ್ಡ ಸ್ಟ್ರೆಂತ್ ಅನ್ನು ಕೊಡುತ್ತೆ. ಯಾಕೆ ಅಂತಂದ್ರೆ ಡಿಎಂಕೆ ಕಾಂಗ್ರೆಸ್ಗೆ ಉಸಿರು ಕಟ್ಟಿಸ್ತಾ ಇತ್ತು. ಕಾಂಗ್ರೆಸ್ನ ಯಾವ ನೀತಿ ನಿರ್ಧಾರಗಳನ್ನ ಕೂಡ ಡಿಎಂಕೆ ಒಪ್ಕೊಳ್ತಾ ಇರಲಿಲ್ಲ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಡಿಎಂಕೆಯದ್ದು ಡಿಫರೆಂಟ್ ಸ್ಟ್ಯಾಂಡ್. ಕಾಂಗ್ರೆಸ್ ಹೇಳಿದ್ದೆಲ್ಲದಕ್ಕೂ ಕೂಡ ಅವರು ತಲೆ ಅಲ್ಲಾಡಿಸ್ತಾ ಇರಲಿಲ್ಲ. ಆದರೆ ರಾಜಕೀಯದ ಗಂಧ ಗಾಳಿಯೇ ಗೊತ್ತಿಲ್ಲದಂತಹ ಟಿವಿಕೆಗೆ ಕಾಂಗ್ರೆಸ್ ಏನ್ ಹೇಳುತ್ತಾ ಅದೇ ವೇದವಾಕ್ಯ ಆಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ತಮಿಳುನಾಡಿನ ಕಂಟ್ರೋಲ್ ಕೂಡ ಬಂದಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಬಹಳ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ಆಗ್ಬಿಟ್ಟಿದೆ. ಜೊತೆಗೆ ಬಂಗಾಳದಲ್ಲಿ ದೀದಿ ಸೋತ್ಬಿಟ್ಟು ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲಿಗೆ ಬಂದಿದ್ದಾರೆ. INDIA ಕೂಟದ ಸಭೆಗೆ ಹಾಜರಾಗಿದ್ದಾರೆ. ಈ ಹಿಂದೆ INDIA ಕೂಟ ಅಂತಂದ್ರೆ ದೀದಿ ಒಂದು ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಯಾವುದೇ ಸಭೆ ಸಮಾರಂಭಗಳಿಗೆ ಅವರು ಬರ್ತಲೇ ಇರಲಿಲ್ಲ, ಯಾವುದೋ ತನ್ನ ಪ್ರತಿನಿಧಿಯನ್ನ ಕಳಿಸ್ತಾ ಇದ್ರು. ಅಷ್ಟೊಂದು ಬಿಗುವಿನಲ್ಲಿದ್ದಂತಹ ದೀದಿ ಈಗ ಏಕಾಏಕಿಯಾಗಿ ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲಿಗೆ ಬಂದಿದ್ದಾರೆ, ನೈತಿಕ ಬೆಂಬಲವನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲೇ ಇರುವಂತಹ ಕೆಲ ನಾಯಕರು ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ, ಮತ್ತೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಪುನಃ ಸಂಘಟಿಸಬಹುದು. ಈ ಬಿಜೆಪಿ ಅತ್ಯಂತ ಶಕ್ತಿಶಾಲಿ ಆಗ್ತಲೇ ಹೋಗ್ತಾ ಇದೆಯಲ್ಲ, ಆ ಬಿಜೆಪಿಯ ಗುಮ್ಮವನ್ನ ತೋರಿಸಿ ವಿಪಕ್ಷಗಳನ್ನೆಲ್ಲ ಬುಟ್ಟಿಗೆ ಹಾಕೊಳ್ಬಹುದು ಅಂತ. ಇಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಕೇಳಿದ್ರೆ, INDIA ಕೂಟದಂತಹ ಒಂದು ಅಲಯನ್ಸ್ ಅನ್ನ ಭದ್ರಪಡಿಸೋದಲ್ಲ, ಬದಲಾಗಿ ಆ ವಿಪಕ್ಷಗಳನ್ನೇ ಆಪೋಷಣ ತೆಗೆದುಕೊಳ್ಳುವಂತಹ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಅದನ್ನೇ ಈಗ ಉದ್ಧವ್ ಸೇನೆಯ ಸಂಜಯ್ ರಾವತ್ ಹೇಳಿದ್ದು. ಮಹಾರಾಷ್ಟ್ರ ಇರಬಹುದು, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ, ಬಂಗಾಳ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ ಜೊತೆಗಿದ್ದು ಈಗ ಬೇರೆಯಾಗಿರುವಂತಹ ಸಮಾನ ಮನಸ್ಕ ನಾಯಕರು ಮತ್ತೆ ಕಾಂಗ್ರೆಸ್ಗೆ ಬರಬೇಕು, ಆ ರೀತಿಯಾದಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಬೇಕು ಅಂತ. ಮಿತ್ರರೇ, ಈ ಸುದ್ದಿ ಮಾಧ್ಯಮದಲ್ಲಿ ಬರ್ತಿದ್ದ ಹಾಗೆ ಕಾಂಗ್ರೆಸ್ ನಾಯಕರಿಗೆ ಸಹಜವಾಗಿ ಒಂದು ಹುರುಪು ಬಂದಿರುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಒಂದು ಆಶಾವಾದ ಮೂಡಿರುತ್ತೆ. ಆದ್ರೆ ಇದರ ರಿಯಾಲಿಟಿ ಏನು ಅಂತ ನಾನು ಹೇಳ್ತೀನಿ ಕೇಳಿ.
ಈಗ ಮಹಾರಾಷ್ಟ್ರದಿಂದಲೇ ಶುರು ಮಾಡೋಣ. ಈಗ ಸಂಜಯ್ ರಾವತ್ ಮಹಾರಾಷ್ಟ್ರ ಅಂತ ಪ್ರಸ್ತಾಪ ಮಾಡಿದಾರಲ್ಲ, ಅದನ್ನೇ ಆಧಾರವಾಗಿ ಇಟ್ಕೊಂಡು ನಾನು ಹೇಳೋದಾದ್ರೆ ಅವರು ಶರದ್ ಪವಾರ್ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳಿರಬಹುದು ಅಂತ ನನ್ನ ಲೆಕ್ಕಾಚಾರ. ಅದನ್ನ ಬಿಟ್ಟು ಶಿವಸೇನೆಯನ್ನ ಹೇಳಿರ್ಲಿಕ್ಕಿಲ್ಲ ಅಂತ ಗೊತ್ತಿಲ್ಲ. ಉದ್ಧವ್ ಠಾಕ್ರೆ ನಾಳೆ ಕಾಂಗ್ರೆಸ್ ಜೊತೆಗೆ ಮರ್ಜ್ ಆದ್ರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಉದ್ಧವ್ ಬಣದ ಶಿವಸೇನೆ ನೈತಿಕವಾಗಿ ಆ ಮಟ್ಟಿನ ಭ್ರಷ್ಟ ಆಗಿ ಹೋಗ್ಬಿಟ್ಟಿದೆ. ಅವರಿಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಇಲ್ಲ. ನಾಳೆ ಲಾಭ ಬರುತ್ತೆ, ಆದಿತ್ಯ ಠಾಕ್ರೆಗೆ ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತಂದ್ರೆ ಉದ್ಧವ್ ಠಾಕ್ರೆ ಶಿವಸೇನೆಯನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿದ್ರೂ ಮಾಡಬಹುದೇನೋ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ಸಿಪಿಯ ಶರದ್ ಪವಾರ್ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಾತು ಹೇಳಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಅದು ಸಾಧ್ಯ ಆಗುತ್ತಾ ನೋಡೋದಾದ್ರೆ ಮಿತ್ರರೇ, ಎನ್ಸಿಪಿಯ ಶರದ್ ಪವಾರ್ ಕಾಂಗ್ರೆಸ್ನಿಂದ 1999ರಲ್ಲಿ ಹೊರಗೆ ಬರ್ತಾರೆ. ಹೊರಗೆ ಬಂದಿದ್ದಲ್ಲ, ಅವರನ್ನ ಉಚ್ಚಾಟನೆ ಮಾಡಿದ್ದು. ಬಹುತೇಕರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ, ಆದರೂ ಕೂಡ ಸತ್ಯ. 1999ರಲ್ಲಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಅಧ್ಯಕ್ಷ ಗಾದಿಯನ್ನ ವಹಿಸಿಕೊಳ್ತಾರಲ್ಲ, ಅದನ್ನ ಕಾಂಗ್ರೆಸ್ನಲ್ಲೇ ಇದ್ದಂತಹ 3 ನಾಯಕರು ವಿರೋಧಿಸ್ತಾರೆ. PA ಸಂಗಮ, ತಾರಿಕ್ ಅನ್ವರ್ ಮತ್ತು ಶರದ್ ಪವಾರ್. ಈ ಶರದ್ ಪವಾರ್ ಅಂತೂ ಸೋನಿಯಾ ಗಾಂಧಿ ಅವರ ರಾಷ್ಟ್ರೀಯತೆಯನ್ನೇ ಪ್ರಶ್ನೆ ಮಾಡ್ತಾರೆ. ವಿದೇಶದಿಂದ ಬಂದಂತಹ ಮಹಿಳೆ ಕಾಂಗ್ರೆಸ್ನ ಅಧ್ಯಕ್ಷರಾಗೋದು ಹೇಗೆ ಅಂತ ಅವರು ಪ್ರಶ್ನೆ ಎತ್ತುತ್ತಾರೆ. ಹೀಗಾಗಿ ಅವರನ್ನ ಉಚ್ಚಾಟನೆ ಮಾಡಿದ್ದು. ಉಚ್ಚಾಟನೆ ಆದ ಬಳಿಕ ಶರದ್ ಪವಾರ್ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಅಂತ ಶುರು ಮಾಡ್ತಾರೆ. NCP ಹೆಸರಿನಲ್ಲೇ ರಾಷ್ಟ್ರೀಯವಾದಿಯನ್ನ ಸೇರಿಸ್ಬಿಡ್ತಾರೆ. ಶರದ್ ಪವಾರ್ಗೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಯಶಸ್ಸು ಸಿಗುತ್ತೆ. ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರ ಹಿಡಿತ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ ಶರದ್ ಪವಾರ್ ಇಲ್ಲದೆ ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ ಅನ್ನುವಂಥ ಸ್ಥಿತಿ ಬರುತ್ತೆ. ಅದೇ ಕಾರಣದಿಂದಾಗಿ ಕಾಂಗ್ರೆಸ್ ಮತ್ತು NCPಯ ನಡುವೆ ಒಂದು ಮೈತ್ರಿ ಏರ್ಪಡುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಶರದ್ ಪವಾರ್ ಇರ್ರಿಲೆವೆಂಟ್. ಯಾಕೆ ಅಂತಂದ್ರೆ ಶರದ್ ಪವಾರ್ ಅವರ NCP ಒಡೆದು ಹೋಗಿದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ NCPಯ ಶರದ್ ಪವಾರ್ ಬಣ ಹೇಳ ಹೆಸರಿಲ್ಲದಂತೆ ವಾಶೌಟ್ ಆಗಿದೆ. ಹೀಗಾಗಿ ಒಂದು ವೇಳೆ ಶರದ್ ಪವಾರ್ ಕಾಂಗ್ರೆಸ್ಗೆ ಬರೋದ್ರಿಂದ ಲಾಭ ಅಂತೂ ಏನೂ ಆಗೋದಿಲ್ಲ. ಶರದ್ ಪವಾರ್ ಅವರಿಗೆ ಸದ್ಯ ಇರುವಂತಹ ಗುರಿ ಏನು ಕೇಳಿದ್ರೆ ತನ್ನ ಪುತ್ರಿಯಾದಂತಹ ಸುಪ್ರಿಯಾ ಸುಳೆಗೆ ಒಂದು ವೇದಿಕೆಯನ್ನು ಕಲ್ಪಿಸಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಈ ಸುಪ್ರಿಯಾ ಸುಳೆ ಅವರಿಗೆ ಆಫರ್ ಮಾಡೋದಕ್ಕೇನಿದೆ? ಕೇಂದ್ರದಲ್ಲಿ ಅಧಿಕಾರ ಇಲ್ಲ, ರಾಜ್ಯದಲ್ಲೂ ಕೂಡ ಸದ್ಯಕ್ಕೆ ಅಧಿಕಾರದ ಕನಸು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಶರದ್ ಪವಾರ್ ಕಾಂಗ್ರೆಸ್ ಬಗ್ಗೆ ಯೋಚನೆಯನ್ನೂ ಮಾಡೋದಿಲ್ಲ, ಅಥವಾ ಕಾಂಗ್ರೆಸ್ ಶರದ್ ಪವಾರನ್ನ ಕರೆ ತಂದಿದ್ದೇ ಆದ್ರೆ ಅದರಿಂದ ದೊಡ್ಡ ಲಾಭವೂ ಆಗ್ಲಿಕ್ಕಿಲ್ಲ. ಇನ್ನು ತೆಲಂಗಾಣದಲ್ಲಿ BRS. ಮಿತ್ರರೇ, BRSನ KC ಚಂದ್ರಶೇಖರ್ ರಾವ್ ಇದಾರಲ್ಲ, ಅವರಿಗೂ ಈ ಕಾಂಗ್ರೆಸ್ಗೂ ಎಣ್ಣೆಸಿಗೆ ಕಾಯಿ. ಅವರ ರಾಜಕೀಯ ಆರಂಭವಾಗಿದ್ದು ಯೂತ್ ಕಾಂಗ್ರೆಸ್ನಲ್ಲಿ. ಅದಾದ ನಂತರ ಅವರು ಸೇರಿದ್ದು TDPಯಲ್ಲಿ ಅವರು ಮಂತ್ರಿಯೂ ಕೂಡ ಆಗಿದ್ರು. ಅನಂತರದಲ್ಲಿ ತೆಲಂಗಾಣ ಹೋರಾಟವನ್ನು ಆರಂಭಿಸ್ತಾರೆ. ತೆಲಂಗಾಣ ರಾಷ್ಟ್ರೀಯ ಸಮಿತಿಯನ್ನ ಸ್ಥಾಪಿಸಿ ಅದರಲ್ಲಿ ಯಶಸ್ವಿಯೂ ಕೂಡ ಆಗ್ತಾರೆ. ಈಗ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ತೆಲಂಗಾಣದಲ್ಲಿ KC ಚಂದ್ರಶೇಖರ್ ರಾವ್ ಅವರಿಗೆ ಆಫರ್ ಕೊಡ್ತು ಅಂತ ಅಂದುಕೊಳ್ಳಿ, ನಮ್ಮ ಜೊತೆಗೆ ಬನ್ನಿ, ವಿಲೀನ ಮಾಡಿ ನಿಮ್ಮ ಪಕ್ಷವನ್ನ ಅಂತ. KC ಚಂದ್ರಶೇಖರ್ ರಾವ್ ಅದನ್ನು ಒಪ್ತಾರ? ಯಾಕೆ ಅಂತಂದ್ರೆ ಈಗಾಗಲೇ ತೆಲಂಗಾಣದಲ್ಲಿ ಅಧಿಕಾರದಲ್ಲಿರುವಂತಹದ್ದೇ ಕಾಂಗ್ರೆಸ್. KCR ಅನ್ನ ಕರ್ಕೊಂಬಂದು ಕಾಂಗ್ರೆಸ್ ಏನು ಮುಖ್ಯಮಂತ್ರಿಯನ್ನ ಮಾಡುತ್ತಾ? ಹಾಗೊಂದು ವೇಳೆ ಮಾಡಿದ್ದೆ ಆದ್ರೆ ಅದು ಬಿಜೆಪಿಗೆ ದೊಡ್ಡ ಲಾಭ ಆಗತ್ತೆ. ಅದೂ ಅಲ್ಲದೆ ಈ KCR ಇರಬಹುದು, ಅವರ ಪುತ್ರ KTR ಇರಬಹುದು, ಇಬ್ರೂ ಕೂಡ ಕಾಂಗ್ರೆಸ್ನಿಂದ ಬಹಳ ಅಂತರ ಕಾಯ್ದುಕೊಂಡಂತಹ ನಾಯಕರುಗಳು. ತೆಲಂಗಾಣದಲ್ಲಿ ವಾಸ್ತವವಾಗಿ ಏನ್ ಚರ್ಚೆ ಇದೆ ಕೇಳಿದ್ರೆ, ಬಿಜೆಪಿ ಈ KTR ಅವರನ್ನ ಸಂಪರ್ಕ ಮಾಡ್ತಾ ಇದೆ. ನೀವು ನಿಮ್ಮ ಪಕ್ಷವನ್ನ ನಮ್ಮಲ್ಲಿ ವಿಲೀನ ಮಾಡಿ, ರಾಜ್ಯ ರಾಜಕಾರಣವನ್ನ ನಿಮಗೆ ಬಿಟ್ಟು ಬಿಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ ವೇಳೆಗೆ KTR ಬಿಜೆಪಿ ಜೊತೆಗೆ ಸೇರ್ಕೊಳ್ಬಹುದು ಅಥವಾ ವಿಲೀನವನ್ನು ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅವರಿಗೇನು ಆಫರ್ ಕೊಡೋದಕ್ಕೆ ಸಾಧ್ಯ? ಹೀಗಾಗಿ ಈ ವಾದದಲ್ಲಿ ಯಾವುದೇ ಅರ್ಥವೇ ಇಲ್ಲ. ತೆಲಂಗಾಣದಲ್ಲಿ BRS ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ವಿಲೀನವೂ ಆಗೋದಿಲ್ಲ. ಇನ್ನು ಆಂಧ್ರ ಪ್ರದೇಶ. ಮಿತ್ರರೇ, ಆಂಧ್ರದಲ್ಲಿ ಕಾಂಗ್ರೆಸ್ನ ಹೋಲ್ಡ್ ಇತ್ತಲ್ಲ, ಅದೇನು ಸಣ್ಣ ಪುಟ್ಟ ಹೋಲ್ಡ್ ಅಲ್ಲ. 2004 ಇರಬಹುದು, 2009 ಇರಬಹುದು, ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿಯೋದಕ್ಕೆ ಮೇಜರ್ ಕಾರಣವೇ ಆಂಧ್ರ ಪ್ರದೇಶ. 2004ರಲ್ಲಿ NDA ಪಾರ್ಟ್ನರ್ ಆದಂತಹ TDP ಆಂಧ್ರ ಪ್ರದೇಶದಲ್ಲಿ ಹೀನಾಯವಾಗಿ ಸೋತ್ ಹೋಗುತ್ತೆ. ಆ ಟೈಮ್ನಲ್ಲಿ ಎಮರ್ಜ್ ಆದಂತವರು YS ರಾಜಶೇಖರ್ ರೆಡ್ಡಿ. ಅವರು ಆಂಧ್ರ ಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರವನ್ನ ಗೆಲ್ತಾರೆ. ಆಗ ಅವಿಭಜಿತ ಆಂಧ್ರ ಪ್ರದೇಶ ಆಗಿತ್ತಲ್ಲ, ಇದು ಕಾಂಗ್ರೆಸ್ಗೆ ದೇಶದಲ್ಲಿ ಅಧಿಕಾರವನ್ನ ಕೊಡಿಸಿತ್ತು. ಹಾಗೆ 2009ರಲ್ಲಿ ಕಾಂಗ್ರೆಸ್ ರಿಪೀಟ್ ಮಾಡ್ತಲ್ಲ ದೇಶದಲ್ಲಿ ಅಧಿಕಾರವನ್ನ, ಅದಕ್ಕೆ ಕಾರಣವೂ ಕೂಡ ಆಂಧ್ರ ಪ್ರದೇಶ ಆಗಿತ್ತು. ಆಂಧ್ರದಲ್ಲಿ YS ರಾಜಶೇಖರ್ ರೆಡ್ಡಿ 33 ಸೀಟ್ಗಳನ್ನ ಗೆದ್ದಿದ್ರು. ನಾನು ಯಾಕೆ ಇದನ್ನ ಈಗ ಹೇಳಿದೆ ಅಂತಂದ್ರೆ, ಅಷ್ಟು ಹೋಲ್ಡ್ ಕಾಂಗ್ರೆಸ್ಗೆ ಈ ಆಂಧ್ರ ಪ್ರದೇಶದಲ್ಲಿತ್ತು. ಆದ್ರೆ YS ರಾಜಶೇಖರ್ ರೆಡ್ಡಿ ಸತ್ತ ಬಳಿಕ ಏನಾಯ್ತು? ಕಾಂಗ್ರೆಸ್ ಪಕ್ಷ YS ಜಗನ್ಮೋಹನ್ ರೆಡ್ಡಿಯನ್ನ ಬದಿಗೆ ಸರಿಸ್ತು. ಈ ಪವರ್ ಸ್ಟ್ರಗಲ್ ನಲ್ಲಿ YS ಜಗನ್ಮೋಹನ್ ರೆಡ್ಡಿಯನ್ನ ಸೋನಿಯಾ ಗಾಂಧಿ ಸರಿಯಾಗಿ ನಡೆಸ್ಕೊಂಡಿಲ್ಲ. ಇದು ಜಗನ್ ಸಿಟ್ಟಿಗೆ ಕಾರಣ ಆಯ್ತು. ಅವರು ಪಕ್ಷದಿಂದ ಹೊರ ಬಂದ್ರು, ಅವರ ಮೇಲೆ ಕಾಂಗ್ರೆಸ್ ಇನ್ನಿಲ್ಲದಂತಹ ಕೇಸ್ಗಳನ್ನ ಹಾಕ್ತು, ಅವರು ಜೈಲಿಗೂ ಹೋಗಬೇಕಾಯ್ತು. ಆದ್ರೆ ಜಗನ್ಮೋಹನ್ ರೆಡ್ಡಿ ಆಂಧ್ರದಲ್ಲಿ ಕಾಂಗ್ರೆಸ್ ಅನ್ನೇ ನಿರ್ನಾಮ ಮಾಡ್ಬಿಟ್ರು. ಈ ನಡುವೆ ಆಂಧ್ರ ವಿಭಜನೆಯೂ ಕೂಡ ಆಯ್ತಲ್ಲ, ಆ ಕಡೆ ತೆಲಂಗಾಣವನ್ನ KCR ಗೆದ್ದುಕೊಳ್ತಾರೆ, ಆಂಧ್ರವನ್ನ 2014ರಲ್ಲಿ TDP ಗೆದ್ದುಕೊಳ್ಳುತ್ತೆ. ಆದ್ರೆ YS ಜಗನ್ಮೋಹನ್ ರೆಡ್ಡಿ ಅಧಿಕೃತ ವಿರೋಧ ಪಕ್ಷವಾಗ್ತಾರೆ, 70 ಸ್ಥಾನಗಳನ್ನ ಗೆಲ್ತಾರೆ. ಕಾಂಗ್ರೆಸ್ ಅಲ್ಲಿ ವಾಶೌಟ್ ಆಗ್ಬಿಡುತ್ತೆ.
ಅನಂತರದ ದಿನಗಳಲ್ಲಿ ಕಾಂಗ್ರೆಸ್ ಆಂಧ್ರದಲ್ಲಿ ಹೇಳ ಹೆಸರಿಲ್ಲದಂತಾಗಿದೆ. ಕಳೆದ ಎಲೆಕ್ಷನ್ನಲ್ಲಿ ಅವರು 1.72% ವೋಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅಲ್ಲೇನೇ ಇದ್ರೂ ಕೂಡ ಟಿಡಿಪಿ ವರ್ಸಸ್ ಜಗನ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ಗೆ ಬಂದಿದ್ದೆ ಆದರೆ ಅವರಿಗೆ ಲಾಭ ಆಗುತ್ತೆ, ಕಾಂಗ್ರೆಸ್ಗೂ ಲಾಭ ಆಗುತ್ತೆ ಎನ್ನುವಂಥದ್ದು ರಾಷ್ಟ್ರಮಟ್ಟದಲ್ಲಿ ಲೆಕ್ಕಾಚಾರ. ಇದೆಲ್ಲದನ್ನೂ ಕೂಡ ಮ್ಯಾಥಮೆಟಿಕ್ಸ್ ಪ್ರಕಾರ ಲೆಕ್ಕಾಚಾರ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹೌದು, ಜಗನ್ಮೋಹನ್ ರೆಡ್ಡಿ ಕೈಲಿ ಒಂದು 40% ವೋಟ್ ಶೇರ್ ಇದೆ, ಕಾಂಗ್ರೆಸ್ ಬಳಿಯಲ್ಲಿ ಒಂದು 2% ಇದೆ. ಇಬ್ಬರೂ ಸೇರ್ಕೊಂಡು ಕಂಬೈಂಡ್ ಆಗಿ ಆಂಧ್ರದಲ್ಲಿ ಚುನಾವಣೆ ಎದುರಿಸಿದ್ದೆ ಆದರೆ ಸಹಜವಾಗಿ ಲಾಭ ಆಗುತ್ತೆ. ಜಗನ್ ಕಾಂಗ್ರೆಸ್ಗೆ ಬರೋದ್ರಿಂದ ಆಂಧ್ರದಲ್ಲಿ ಕಾಂಗ್ರೆಸ್ ಪುನಶ್ಚೇತನಗೊಳ್ಳುತ್ತೆ. ಹೇಳೋದಕ್ಕೂ ಚೆನ್ನಾಗಿದೆ, ವಿಶ್ಲೇಷಣೆ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ಆದರೆ ರಿಯಾಲಿಟಿ ಏನ್ ಗೊತ್ತಾ, ಜಗನ್ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಕಡೆಗೆ ಮುಖವನ್ನೇ ಹಾಕೋದಿಲ್ಲ. ಸೋನಿಯಾ ಗಾಂಧಿ ಅಂತಂದ್ರೆ ಜಗನ್ ಇವತ್ತಿಗೂ ಕೂಡ ಒಂದು ಅಂತರವನ್ನ ಕಾಯ್ದುಕೊಳ್ತಾರೆ. ಈ ನೆಹರು ಗಾಂಧಿ ಪರಿವಾರದ ಸಿಟ್ಟಿನ ಕಾರಣದಿಂದಾಗಿ ಜಗನ್ಮೋಹನ್ ರೆಡ್ಡಿ ಇವತ್ತಿಗೂ ಕೂಡ INDIA ಕೂಟವನ್ನ ಸೇರಿಲ್ಲ. ಆಂಧ್ರ ಪ್ರದೇಶದಲ್ಲಿ ಅವರು ಅಧಿಕೃತ ವಿರೋಧ ಪಕ್ಷ, ಬಿಜೆಪಿ ಟಿಡಿಪಿಯ ಜೊತೆಗಿದೆ. ಅಷ್ಟಾದ್ರೂ ಕೂಡ ಲೋಕಸಭೆಯಲ್ಲಿ ಕೆಲ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಜಗನ್ಮೋಹನ್ ರೆಡ್ಡಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತಾರೆ. ಹೀಗಿರುವಾಗ ಜಗನ್ಮೋಹನ್ ರೆಡ್ಡಿ ಹೋಗಿ ಕಾಂಗ್ರೆಸ್ ಜೊತೆಗೆ ತನ್ನ ಪಕ್ಷವನ್ನ ವಿಲೀನ ಮಾಡ್ತಾರ. ಮುಂದಿನ ದಿನಗಳಲ್ಲಿ 10 ಜನಪಥ್ನಿಂದ ಏನು ಆದೇಶ ಬರುತ್ತೋ ಅದನ್ನ ಪಾಲಿಸೋದಕ್ಕೆ ರೆಡಿ ಆಗ್ತಾರ? ಖಂಡಿತವಾಗ್ಲೂ ಇಲ್ಲ. ಹಾಗೆ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಆದರೆ ನವೀನ್ ಪಟ್ನಾಯಕ್ ಕೂಡ ಅಷ್ಟೇ, ಅವರು ಅಗತ್ಯ ಬಿದ್ದಾಗ ಬಿಜೆಪಿಗೆ ಬೆಂಬಲ ಕೊಡ್ತಾರೆ ಬಿಟ್ರೆ ಕಾಂಗ್ರೆಸ್ ಜೊತೆಗೆ ಹೋಗುವಂತಹ ಸಾಧ್ಯತೆಗಳಿಲ್ಲ. ಅದು ಅಲ್ಲದೆ ನವೀನ್ ಪಟ್ನಾಯಕ್ಗೆ ಏಜ್ ಆಗಿದೆ. ನವೀನ್ ಪಟ್ನಾಯಕ್ ನಂತರ ಆ ಪಕ್ಷ ಕಂಪ್ಲೀಟ್ ಆಗಿ ಮುಗಿದು ಹೋಗ್ಬಿಡುತ್ತೆ. ಅಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಒಂದು ಅವಕಾಶ ಸಿಗುತ್ತೆ, ಅವರು ಅಧಿಕೃತ ವಿಪಕ್ಷ ಆಗಬಹುದೇನೋ. ಭವಿಷ್ಯದಲ್ಲಿ ಕಾಂಗ್ರೆಸ್ ಅಂತಹ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದು ಬಿಟ್ರೆ ಈಗಲೇ ನವೀನ್ ಪಟ್ನಾಯಕ್ ಅವರನ್ನ ಕಾಂಗ್ರೆಸ್ಗೆ ಕರೆತಂದು ಆ ಪಕ್ಷವನ್ನ ಮರ್ಜ್ ಮಾಡುವಂತಹ ಗೋಜಿಗೆ ನವೀನ್ ಪಟ್ನಾಯಕ್ ಖಂಡಿತವಾಗ್ಲೂ ಹೋಗೋದಿಲ್ಲ. ಇನ್ನು ಪಶ್ಚಿಮ ಬಂಗಾಳ ಟಿಎಂಸಿಯ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಈ ಎಲ್ಲ ಚರ್ಚೆಗೆ ಕಾರಣವೇ ಟಿಎಂಸಿಯ ಇವತ್ತಿನ ಸ್ಥಿತಿ. ಮಮತಾ ಬ್ಯಾನರ್ಜಿ ಅವರು ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸೋನಿಯಾ ಇಟ್ಟಂತಹ ಆಫರೇ ಇದು. ನಾವು ನೈತಿಕವಾಗಿ ಎಷ್ಟೇ ಬೆಂಬಲ ಕೊಟ್ಟರೂ ಕೂಡ ನೀವು ಸರ್ವೈವಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಮೊದಲೇ ಕಾಂಗ್ರೆಸ್ನಲ್ಲಿ ಇದ್ದಂಥವರು ಮತ್ತೆ ಕಾಂಗ್ರೆಸ್ಗೆ ಬನ್ನಿ, ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀನಿ. ದೆಹಲಿಯಲ್ಲಿ ನೀವು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಅಥವಾ INDIA ಕೂಟದ ನೇತೃತ್ವವನ್ನು ವಹಿಸಿಕೊಳ್ಳಿ. ಹೀಗೆಲ್ಲ ಮಮತಾ ಬ್ಯಾನರ್ಜಿಗೆ ಸೋನಿಯಾ ಗಾಂಧಿ ಆಫರ್ ಮಾಡಿದಾರಂತೆ. ಮಮತಾ ಬ್ಯಾನರ್ಜಿ ಅವರಿಗೆ ಕೇಳಿದ ತಕ್ಷಣ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಅಂದ್ರೆ 1998ರ ನಂತರ ಇಡೀ ಪಕ್ಷದ ಕಂಟ್ರೋಲ್ ಮಮತಾ ಬ್ಯಾನರ್ಜಿ ಕೈಲಿತ್ತು. ಅವರೇ ಸುಪ್ರೀಂ ಆಗಿದ್ರು, ಅವ್ರೇನ್ ಹೇಳ್ತಾರೋ ಅದೇ ನಡೀತಾ ಇತ್ತು. ಈಗ 10 ಜನಪಥ ಆದೇಶವನ್ನ ಪಾಲಿಸಬೇಕು ಅಂತಂದ್ರೆ ಮಮತಾಗೂ ಕೂಡ ಇರಿಸು ಮುರುಸು ಉಂಟಾಗುತ್ತೆ. ಗೊತ್ತಿಲ್ಲ, ಮಮತಾ ಬ್ಯಾನರ್ಜಿ ಅವರು ಒಪ್ಕೊಳ್ಳಬಹುದೇನೋ ಕಾಂಗ್ರೆಸ್ನಲ್ಲಿ ಉತ್ತಮ ಸ್ಥಾನಮಾನ ಸಿಗುತ್ತೆ ಅಂತಂದ್ರೆ ಮಮತಾಗೆ ಅದು ಬೆಟರ್ ಆಪ್ಷನ್ ಆಗಿಯೂ ಕೂಡ ಕಾಣಬಹುದು ಇವತ್ತಿನ ಪರಿಸ್ಥಿತಿಯಲ್ಲಿ. ಆದ್ರೆ ವಿಲೀನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಟಿಎಂಸಿ ಕಾಂಗ್ರೆಸ್ನಲ್ಲಿ ಮರ್ಜ್ ಆಗೋದಕ್ಕೆ ಕಾನೂನಾತ್ಮಕ ತೊಡಕುಗಳೇನಿದಾವೆ ಅದನ್ನ ನೋಡೋದಾದ್ರೆ ಬಹಳ ಅಚ್ಚರಿಯ ಅಂಶಗಳು ನಿಮಗೆ ಗೊತ್ತಾಗ್ತವೆ. ಮೊದಲನೇದಾಗಿ ಇವತ್ತು ಟಿಎಂಸಿ ಪಕ್ಷ ಆಗಿರಬಹುದು, ಚಿಹ್ನೆ ಆಗಿರಬಹುದು, ಮಮತಾ ಬ್ಯಾನರ್ಜಿ ಅವರ ಬಳಿಯಲ್ಲಿಲ್ಲ. ಶಾಸಕರು ಈಗಾಗಲೇ 2/3 ಮೆಜಾರಿಟಿಯಲ್ಲಿ ರಿತುಬ್ರತ ಬ್ಯಾನರ್ಜಿಯನ್ನ ತಮ್ಮ ನಾಯಕರನ್ನಾಗಿ ಘೋಷಿಸಿದ್ದಾರೆ. ಹಾಗೆ ಸಂಸದರು ಕೂಡ 3/2 ಬಹುಮತದಲ್ಲಿ ಕಾಕೋಲಿ ಘೋಷ್ರನ್ನ ತಮ್ಮ ನಾಯಕರನ್ನಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ತನ್ನ ಚಿಹ್ನೆಯೊಂದಿಗೆ ಪಾರ್ಟಿಯನ್ನ ಕಾಂಗ್ರೆಸ್ನಲ್ಲಿ ಮರ್ಜ್ ಮಾಡಬೇಕು ಅಂತಾದ್ರೆ ಅವರಿಗೆ ತನ್ನ ಪಕ್ಷದಲ್ಲಿರುವಂತಹ 3/2 ಸದಸ್ಯ ಬಲ ಬೇಕಾಗುತ್ತೆ. ಈಗ ರಾಜ್ಯಸಭೆ ಮತ್ತು ಲೋಕಸಭೆಯನ್ನ ಕಂಬೈಂಡ್ ಮಾಡಿ ನೋಡೋದಾದ್ರೆ ಒಂದು 26 ಜನ ಎಂಪಿಗಳು ಬೇಕು. ಹಾಗೆ ವಿಧಾನಸಭೆಯಲ್ಲಿ ಒಂದು 52 ಜನ ಶಾಸಕರ ಬೆಂಬಲ ಬೇಕಾಗುತ್ತೆ. ಅಷ್ಟು ಜನ ಇದ್ದಿದ್ದೆ ಆದ್ರೆ ಮಮತಾ ಬ್ಯಾನರ್ಜಿ ಆ ತೀರ್ಮಾನವನ್ನ ಕೈಗೊಳ್ಳಬಹುದು. ಟಿಎಂಸಿಯನ್ನ ಚಿಹ್ನೆ ಸಹಿತ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಬಹುದು. ಆದ್ರೆ ಈಗ ಸಂಸದರು ಮತ್ತು ಶಾಸಕರು ರಿತುಬ್ರತ ಮತ್ತು ಕಾಕೋಲಿ ಘೋಷ್ ನಾಯಕತ್ವವನ್ನು ಒಪ್ಪಿಕೊಂಡ ಕಾರಣದಿಂದಾಗಿ ಮಮತಾ ಬ್ಯಾನರ್ಜಿಗೆ ಆ ಪವರ್ ಇಲ್ಲ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರೂ ಕೂಡ ಅವರು ಟಿಎಂಸಿ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ ಅನ್ನ ಸೇರ್ಕೊಳ್ಬಹುದು. ಈಗ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಸೇರ್ಕೊಳ್ತಿದ್ದ ಹಾಗೆ ಅಭಿಷೇಕ್ ಬ್ಯಾನರ್ಜಿಯೂ ಕೂಡ ಅವರ ಜೊತೆಗೆ ಸೇರ್ಕೊಳ್ತಾರೆ ತಾನೆ. ಆದ್ರೆ ಅಭಿಷೇಕ್ ಬ್ಯಾನರ್ಜಿ ಕಾಂಗ್ರೆಸ್ ಅನ್ನ ಸೇರ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ಒಂದು ವೇಳೆ ಸಂಸದರಾಗಿಯೇ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಬೇಕು ಅಂತಂದ್ರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. 3/2 ಶಾಸಕರು ಸಂಸದರು ವಿಲೀನ ಆಗದೇ ಇದ್ರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗತ್ತೆ. ಹೀಗಾಗಿ ಮಮತಾ ಬಣದಲ್ಲಿರುವಂತಹ ಕೆಲ ಶಾಸಕರು ಮತ್ತು ಕೆಲ ಸಂಸದರು ಕಾಂಗ್ರೆಸ್ ಅನ್ನ ಈಸಿಯಾಗಿ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಬೇಕಾಗತ್ತೆ. ಇಲ್ಲ ಟಿಎಂಸಿ ಅಧಿಕೃತವಾಗಿ ವಿಭಜನೆ ಆದ ಬಳಿಕ ಅವರು ಬೇಕಾದ್ರೆ ಸೇರ್ಕೊಳ್ಬಹುದು. ಈಗ ಕಾಕೋಲಿ ಘೋಷ್ ನೇತೃತ್ವದ ಟಿಎಂಸಿಯೇ ಬೇರೆ, ಅಭಿಷೇಕ್ ಬ್ಯಾನರ್ಜಿಯ ನೇತೃತ್ವದ ಟಿಎಂಸಿ ಬಣವೇ ಬೇರೆ ಅಂತಾದ್ರೆ ಆಗ ಅಭಿಷೇಕ್ ಬ್ಯಾನರ್ಜಿ ತನ್ನ ಬಣವನ್ನ ವಿಲೀನ ಮಾಡಬಹುದು. ಆಗ ಸಮಸ್ಯೆ ಏನು ಕೇಳಿದ್ರೆ ಟಿಎಂಸಿ ಚಿಹ್ನೆಯನ್ನ ವಿಲೀನ ಮಾಡೋದಕ್ಕೆ ಬರೋದಿಲ್ಲ. ಚಿಹ್ನೆ ಕಾಕೋಲಿ ಘೋಷ್ ಬಳಿಯಲ್ಲೇ ಉಳ್ಕೊಳ್ಳುತ್ತೆ. ಕಾನೂನಾತ್ಮಕವಾಗಿ ಬಹಳಷ್ಟು ತೊಡಕಿದೆ. ಒಟ್ನಲ್ಲಿ ಒಂದಂತೂ ಸತ್ಯ, ಮಮತಾ ಬ್ಯಾನರ್ಜಿ ಅವರ ಪಕ್ಷ ಅವರ ಕೈಲಂತೂ ಉಳಿಯಲ್ಲ. ಯಾಕಂದ್ರೆ ಇವತ್ತು ಕೂಡ ಒಬ್ಬ ರಾಜ್ಯಸಭಾ ಸದಸ್ಯ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಟಿಎಂಸಿ
ಟಿಎಂಸಿಯಿಂದ ಹೊರ ಬಂದಿದ್ದಾರೆ. ಅವರ ಹೆಸರು ಪ್ರಕಾಶ್ ಬಾರಾಕ್ ಅಂತ. ಅಲ್ಲಿಗೆ ಟಿಎಂಸಿ ರಾಜ್ಯಸಭಾ ಸದಸ್ಯರು ರಾಜೀನಾಮೆ ಕೊಟ್ಟಂತಹ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸ್ವಲ್ಪ ಆಕ್ಟಿವ್ ಆಗ್ತಾ ಇದೆ. ಹೊಸದೇನೋ ತಂತ್ರಗಾರಿಕೆಗೆ ಅವರು ಮುಂದಾಗ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಮತ್ತೆ ಮೈನ್ ಸ್ಟ್ರೀಮ್ಗೆ ಬರುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಅವರು ಬಂದು ಪ್ರಚಾರ ಮಾಡ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ, ಹಾಗಲ್ಲ. ಪಕ್ಷದ ಕಂಟ್ರೋಲ್ ಮತ್ತೆ ಸೋನಿಯಾ ಗಾಂಧಿ ಹೆಚ್ಚು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಆದರೆ ಕಾಂಗ್ರೆಸ್ ಏನೇ ಸರ್ಕಸ್ ಮಾಡಲಿ, ಏನೇ ಬದಲಾವಣೆಯನ್ನ ಮಾಡಲಿ, ಅವರು ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಇಂತಹ ರಾಜ್ಯಗಳನ್ನ ಗೆಲ್ಲದ ಹೊರತು ದೇಶದ ರಾಜಕಾರಣದ ಕನಸು ಕಾಣೋದಿದೆಯಲ್ಲ, ಅದು ತಿರುಕನ ಕನಸಾಗತ್ತೆ. ಮಿತ್ರರೇ, ಈ ವಿಲೀನದ ಚರ್ಚೆಯ ಬಗ್ಗೆ ನೀವೇನ್ ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.